ಪ್ರತಿಪಕ್ಷ ನಾಯಕರೇ ನೋಡಿ, ನೀವು ದಾಖಲೆ ಕೇಳಿದ್ರೆ ನೋಡಿ, ಪೆನ್ ಡ್ರೈವ್ ಇದೆ. ಆಯ್ತು, ಒಂದ್ ಸೆಕೆಂಡ್ ದಾಖಲೆ ಕೇಳಿದ್ರೆ ಏನಾಗಿದೆ ಆಗ್ಲಿ. ಇದು ಸುಳ್ಳಾದ್ರೆ ನನ್ನ ಮೇಲೆ ಪನಿಷ್ಮೆಂಟ್ ಮಾಡಿ. ಇದೇ ನಾನು ಸುಳ್ಳಾದ್ರೆ ಪನಿಷ್ಮೆಂಟ್ ಮಾಡಿ. ಇದನ್ನ ಮಾಡಿ ನನ್ನ ಮೇಲೆ ನಾನೇನ ಸುಳ್ಳು ಹೇಳಿದ್ರೆ, ಈ ಪೆನ್ ಡ್ರೈವ್ ಸುಳ್ಳಾದ್ರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ. ಆಯ್ತು, ನಾನು ರೆಡಿ ಇದ್ದೀನಿ. ಐ ಆಮ್ ರೆಡಿ. ಓಕೆ, ಈಗ ತಗೊಳ್ಳಿ, ಆರಾಮ್ಸೆ ಯಾವ ಕೋರ್ಟ್ ಈಗಾಗಲೇ ಲೋಕಾಯುಕ್ತ ಕೋರ್ಟ್ ಅಲ್ಲಿ ಕೇಸ್ ಆಗಿದೆ. ಅಧ್ಯಕ್ಷರೇ, ನಾವು ಸುಮ್ಮನೆ ಸಂತೆಯಲ್ಲಿ ಭಾಷಣ ಮಾಡಿಲ್ಲ. ನಾವು ಲೋಕಾಯುಕ್ತದಲ್ಲಿ ವಿತ್ ಅಫಿಡವಿಟ್ ವಿತ್ ಡಾಕ್ಯುಮೆಂಟ್ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ. ಇದಕ್ಕಿಂತ ಅಲ್ಲ, ಈಶ್ವರಪ್ಪಂದಾದಾಗ ನೀವೇನ್ ಮಾಡಿದ್ರಿ? ನೀವು ಮತ್ತೆ ನೋಡ್ತೇನೆ ನೀವಿದ್ರಲ್ಲ ಸರ್, ನೀವೇ ಬಂದ್ ಧರಣಿ ಮಾಡಿದ್ರಿ, ನೀವೇ ಅಪೋಸಿಷನ್ ಇದ್ರಿ, ನೀವೇ ಬಂದ್ರಿ, ಉಪನಾಯಕರು ಕೂಗಾಡಿದ್ರಿ, ಹಾರಾಟ ಮಾಡಿದ್ರಿ. ಪಾಪ ಈಶ್ವರಪ್ಪ ತಪ್ಪು ಮಾಡದೆ ರಾಜೀನಾಮೆ ಕೊಟ್ರು. ಏನಾಯ್ತು ಕೋರ್ಟಲ್ಲಿ ಅದು ಕೇಸು? ಅದೆಲ್ಲ ಕೂಡ ಚರ್ಚೆ ಮಾಡುವ. ಈಗ ಚರ್ಚೆ ಮಾಡಬೇಕಾ ಬೇಡವಾ? ಈಗಲೇ ಮಾಡಬೇಕು. ಈಗಲೇ ಮಾಡಬೇಕು. ಮಂತ್ರಿ ಒಂದು ಖಾಲಿ ಮಾಡಿಸ್ತೀರಿ, ಒಂದು ಮಂತ್ರಿ ಖಾಲಿ ಮಾಡಿಸ್ತೀರಿ. ನೀವು ಒಂದ್ ಸೆಕೆಂಡ್ ನೋಡಿ, ಈಗ ನೋಡಿ, ಆಯ್ತು. ದಯವಿಟ್ಟು ಒಂದ್ ಸೆಕೆಂಡ್ ಸತೀಶ್, ಅದನ್ನ ಹೇಳ್ತೀನಿ. ಮಂತ್ರಿ ಹೇಳಿದ್ದಾರೆ ಯಾರೋ ನಮ್ಮವರೇ ಮಾಡಿಸ್ತಾ ಇದ್ದಾರೆ ಅಂತ. ಯಾರು ಹೇಳಿ? ಅದನ್ನು ಆಯ್ತು, ಇದರಿಂದ ಪಿತೂರಿ ಇದೆ ಅಂತ ಆಯ್ತು ತಾವು ಹೇಳಿದಿರಲ್ಲ. ಈಗ ಯಾರು ಇದ್ದಾರೆ ಹೇಳಿ? ಅವ್ರ ಮಂತ್ರಿತನ ಖಾಲಿ ಆದ್ರೆ ಯಾರು ಬೆನಿಫಿಟ್? ನಮ್ಗೇನ್ ಬೆನಿಫಿಟ್ ಅಲ್ಲ, ನಮ್ಗೇನ್ ಬೆನಿಫಿಟ್ ಅಲ್ಲ. ಮಾತನ್ನ ಮಾಡ್ತೀರಿ. ಈಗ ಒಂದ್ ಸೆಕೆಂಡ್ ನಿಮ್ಗೆ ಸಮಾನ ಚರ್ಚೆ ಆಗ್ಬೇಕಾ ಬೇಡವಾ? ಚರ್ಚೆ ಆಗ್ಬೇಕಾ ಬೇಡವಾ? ಆಯ್ತು ಆಯ್ತು, ಹೊರಗೆ ಹೋಗಿ ಮಾತಾಡಿ. ಆಯ್ತು, ಯಾಕೆ ಹೇಳಿದ್ ಮಾಡ್ತೀರಿ ನೀವು? ಈಗ ಪ್ರತಿಪಕ್ಷ ನಾಯಕರು, ಇನ್ನಿತ ಮುಖಂಡರಿಗೆಲ್ಲ ತಾವೆಲ್ಲ ನೋಡಿ ವಿಷಯ ತಾವೆಲ್ಲ ಪ್ರಸ್ತಾವನೆ ಮಾಡಿದ್ದೀರಿ. ಅದರಲ್ಲಿ ನೀವು ಕೂಡ ನಮಗೆ ಬಹಳಷ್ಟು ಮಾಹಿತಿ ಇದೆ, ಈ ರೀತಿ ಆಗಿದೆ, ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಮತ್ತು ಆಕ್ಷನ್ ಆಗಬೇಕು. ಆಯ್ತು ಅಲ್ವಾ? ಒಂದ್ ಸೆಕೆಂಡ್. ಎರಡನೇದು, ನಿಮ್ಮೊಂದು ಬೇಡಿಕೆ ಇಟ್ಟಿದ್ದೀವಿ ಚರ್ಚೆ. ಸರ್ಕಾರ ಕೂಡ ಮಂತ್ರಿಗಳಿಂದ ನಾವು ಕೂಡ ತನಿಖೆ ಚರ್ಚೆಗೆ ನಾವು ರೆಡಿ ಇದ್ದೇವೆ ಅಂತೇಳಿ, ಅದು ಸಾಬೀತಾದರೆ ಯಾವುದೇ ಕ್ರಮ ನಮ್ಮ ತಗೊಳ್ಳಿ ಅಂತೇಳಿ ಮನೆ ಅಬಕಾರಿ ಸಚಿವರು ಕೂಡ ಇವತ್ತು ಹೇಳ್ತಾರೆ ಸಂಧಾನದಲ್ಲಿ. ನೀವು ಕೂಡ ಹೇಳ್ತೀರಿ ನಾವೇನಾದರೂ ತಪ್ಪು ಹೇಳಿದರೆ ನಮ್ಮ ಮೇಲೆ ಕೂಡ ತನಿಖೆ ಇವತ್ತು ಆಗಲಿ ಅಂತ. ಈಗ ನಾನು ಹೇಳ್ದಂತ ಏನು ಕೇಳಿದರೆ, ಈಗ ಒಂದರ ನಿರ್ಣಯ ಆದ ನಂತರ ನಿಮಗೆ ಮಾತಾಡಲಿಕ್ಕೆಲ್ಲ ಅವಕಾಶ ಕೊಡ್ತೇನೆ. ಸುದೀರ್ಘವಾಗಿ ನೀವು ಚರ್ಚೆ ಮಾಡಿ, ಅದು ಅವರು ಉತ್ತರ ಕೊಡ್ತಾರೆ, ಮತ್ತು ಸರ್ಕಾರ ತೀರ್ಮಾನವನ್ನು ತಗೊಳ್ತದೆ. ಇದಕ್ಕೆ ತಾವೆಲ್ಲ ಸಹಕಾರ ಕೊಡ್ಬೇಕು. ನಿಲುವಳಿ ಕೊಡೋದು ಯಾಕೆ ಅಂತಂದ್ರೆ ಎಲ್ಲ ವಿಷಯನ ಬದಿ ಗೊತ್ತಿದೆ ತಗೊಳ್ಳಿ. ನೀವು ಚರ್ಚೆ ಯಾವಾಗಲೂ ಕೊಟ್ರೆ ಲೂಟಿ ಈಗ ಯಾವುದಲ್ಲಿ ಕೂಡ ಚರ್ಚೆ ಮಾಡಬಹುದು. ನಿಮ್ಗೆ ನಿಲುವಳಿ ಬೇಕು, ಅದು ಚರ್ಚೆ ಬೇಕಾದ್ರೆ 96 ನಲ್ಲಿ ಚರ್ಚೆ ಮಾಡಿಸಿ 96 ನಲ್ಲಿ ಕೊಟ್ಟು ಮಾಡ್ತೇನೆ. ಓಕೆ, ಅರ್ಥ ಆಯ್ತು ಅಂತೇಳಿ ಮತ್ತೆ ಹಿಂದೆ ಹೋದ್ರೆ ಎಂತ ಮಾಡೋದಿಲ್ಲ. ನಡೆದಿರೋದ್ನ ಹೇಳ್ಬೇಕಲ್ಲ, ರಿಯಾಲಿಟಿ. ಅವ್ರದೆಲ್ಲ ಆ ವಿಡಿಯೋ ನೋಡಿದ್ಕೆ ಸಿಸಿ ಪಾಟೀಲ್ದು ಇವ್ರದೆಲ್ಲ ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಈಶ್ವರಪ್ಪನವ್ರದ್ದು ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಇದೇನು ಸ್ಪೆಷಲ್ ಕೇಸ ಇದು? ಎಲ್ಲರ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ. ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ನಮ್ಮದು ಬಿಜೆಪಿ ಅವ್ರು ಮಾಡಿದ್ರೆ ಮಾತ್ರ ರಾಜೀನಾಮೆ, ಕಾಂಗ್ರೆಸ್ ಅವ್ರು ಮಾಡಿದ್ರೆ ರಾಜೀನಾಮೆ ಇಲ್ವಾ? ಕಾಂಗ್ರೆಸ್ ಅವ್ರು ಆದ್ರೆ ರಾಜೀನಾಮೆ ಇಲ್ವಾ?